ತುಂಬಾ ತಡವಾಗಿ ಅರ್ಥವಾದ ಪ್ರೀತಿ. ಒಂದು ಭಾವನಾತ್ಮಕ ಕನ್ನಡ ಕಥೆ. ರಾಹುಲ್ ಎಂಬ ಯುವಕ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ತುಂಬಾ ಕನಸುಗಳಿದ್ದ ಹುಡುಗ. ದೊಡ್ಡ ಸಾಧನೆ ಮಾಡಬೇಕು, ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂಬ ಗುರಿಯೊಂದಿಗೆ ಯಾವಾಗಲೂ ತನ್ನ ಕೆಲಸದಲ್ಲೇ ತೊಡಗಿಕೊಂಡಿರುತ್ತಿದ್ದ. ಅದೇ ಹಳ್ಳಿಯಲ್ಲಿ ಅನನ್ಯ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅನನ್ಯ ತುಂಬಾ ಸರಳ ಸ್ವಭಾವದವಳು. ಅವಳ ಕಣ್ಣಲ್ಲಿ ಯಾವಾಗಲೂ ಒಂದು ಮಧುರ ನಗು ಇರುತ್ತಿತ್ತು. ರಾಹುಲ್ ಮತ್ತು ಅನನ್ಯ ಬಾಲ್ಯದಿಂದಲೂ ಸ್ನೇಹಿತರು. ಅನನ್ಯ ರಾಹುಲ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದಳು. ಆದರೆ ಆ ಪ್ರೀತಿಯನ್ನು ಎಂದಿಗೂ ಬಾಯಿಬಿಟ್ಟು ಹೇಳಿರಲಿಲ್ಲ. ರಾಹುಲ್ಗೆ ಇಷ್ಟವಾದ ಊಟ ಮಾಡುವುದು, ಅವನಿಗೆ ಕಷ್ಟ ಬಂದಾಗ ಧೈರ್ಯ ಹೇಳುವುದು, ಅವನ ಯಶಸ್ಸಿಗೆ ಸಂತೋಷಪಡುವುದು ಇವೆಲ್ಲವೂ ಅವಳ ಪ್ರೀತಿಯ ಭಾಷೆಯಾಗಿತ್ತು. ಆದರೆ ರಾಹುಲ್ಗೆ ಆ ಪ್ರೀತಿ ಅರ್ಥವಾಗಿರಲಿಲ್ಲ. ಒಂದು ದಿನ ರಾಹುಲ್ ನಗರಕ್ಕೆ ಕೆಲಸದ ಕಾರಣ ಹೋಗಬೇಕಾಯಿತು. ಹೋಗುವ ಮೊದಲು ಅನನ್ಯ ಅವನಿಗೆ ಒಂದು ಚಿಕ್ಕ ಡೈರಿ ಕೊಟ್ಟಳು. ಇದು ನನ್ನ ನೆನಪಿಗಾಗಿ ಎಂದು ನಗುತ್ತಾ ಹೇಳಿದಳು. ರಾಹುಲ್ ಅದನ್ನು ಸಾಮಾನ್ಯ ಉಡುಗೊರೆ ಎಂದುಕೊಂಡು ಬ್ಯಾಗ್ನಲ್ಲಿ ಇಟ್ಟುಕೊಂಡ. ನಗರಕ್ಕೆ ಹೋದ ನಂತರ ಅವನು ತನ್ನ ಕನಸುಗಳ ಹಿಂದೆ ಓಡಲು ಶುರು ಮಾಡಿದ. ಹೊಸ ಜನರು, ಹೊಸ ಅವಕಾಶಗಳು, ಹೊಸ ಜೀವನ. ನಿಧಾನವಾಗಿ ಅವನು ಹಳ್ಳಿಯವರನ್ನು, ಅನನ್ಯಾಳನ್ನು ಮರೆತುಬಿಟ್ಟ. ಆದರೆ ಅನನ್ಯ ಮಾತ್ರ ಪ್ರತಿದಿನ ಅವನಿಗಾಗಿ ಕಾಯುತ್ತಿದ್ದಳು. ಪ್ರತಿ ಹಬ್ಬಕ್ಕೂ ಅವಳು ಅವನಿಗೆ ಸಂದೇಶ ಕಳುಹಿಸುತ್ತಿದ್ದಳು. ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಿದ್ದಳು. ಆದರೆ ರಾಹುಲ್ ಬಹಳ ಬಾರಿ ಉತ್ತರ ಕೊಡುತ್ತಿರಲಿಲ್ಲ. ವರ್ಷಗಳು ಕಳೆಯುತ್ತಾ ಹೋದವು. ಒಂದು ದಿನ ರಾಹುಲ್ ತನ್ನ ಕೆಲಸದಲ್ಲಿ ದೊಡ್ಡ ಯಶಸ್ಸು ಗಳಿಸಿದ. ಎಲ್ಲರೂ ಅವನನ್ನು ಹೊಗಳಿದರು. ಆದರೆ ಆ ಸಂತೋಷವನ್ನು ಹಂಚಿಕೊಳ್ಳಲು ತನ್ನ ಮನಸ್ಸಿಗೆ ಹತ್ತಿರವಾದ ಯಾರೋ ಬೇಕೆಂದು ಅವನಿಗೆ ಅನಿಸಿತು. ಆಗ ಅವನಿಗೆ ಅನನ್ಯ ನೆನಪಾದಳು. ತಕ್ಷಣ ಹಳ್ಳಿಗೆ ಹೋಗಲು ನಿರ್ಧರಿಸಿದ. ಹಳ್ಳಿಗೆ ತಲುಪಿದಾಗ ಎಲ್ಲವೂ ಬದಲಾಗಿತ್ತು. ಹಳೆಯ ಮನೆಗಳು, ಹಳೆಯ ರಸ್ತೆಗಳು, ಬಾಲ್ಯದ ನೆನಪುಗಳು ಎಲ್ಲವೂ ಅವನ ಕಣ್ಣ ಮುಂದೆ ಬಂದವು. ಅವನು ನೇರವಾಗಿ ಅನನ್ಯಾಳ ಮನೆಗೆ ಹೋದ. ಆದರೆ ಅಲ್ಲಿ ಕಂಡ ದೃಶ್ಯ ಅವನ ಹೃದಯವನ್ನು ಒಡೆದುಹಾಕಿತು. ಮನೆಯ ಬಾಗಿಲಿಗೆ ಹೂವಿನ ಹಾರ ಹಾಕಲಾಗಿತ್ತು. ಮನೆಯೊಳಗೆ ಮೌನ ಆವರಿಸಿತ್ತು. ರಾಹುಲ್ ಆಶ್ಚರ್ಯದಿಂದ ಅಲ್ಲಿದ್ದ ಹಿರಿಯರನ್ನು ಕೇಳಿದ. ಅನನ್ಯ ಎಲ್ಲಿದ್ದಾರೆ? ಅವರು ನಿಧಾನವಾಗಿ ಉತ್ತರಿಸಿದರು. 3 ತಿಂಗಳ ಹಿಂದೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟಳು ಮಗ. ಆ ಮಾತು ಕೇಳುತ್ತಿದ್ದಂತೆ ರಾಹುಲ್ನ ಕಾಲಿನ ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಅವನ ಕಣ್ಣಲ್ಲಿ ನೀರು ತುಂಬಿತು. ಹೇಗೆ? ಎಂದು ನಡುಗಿದ ಧ್ವನಿಯಲ್ಲಿ ಕೇಳಿದ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಆದರೆ ಯಾರಿಗೂ ತನ್ನ ನೋವನ್ನು ಹೇಳಲಿಲ್ಲ. ರಾಹುಲ್ ಮಾತೇ ಬರಲಿಲ್ಲ. ಅವನು ನಿಧಾನವಾಗಿ ಮನೆಗೆ ಹಿಂದಿರುಗಿದ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಆಗ ಅವನಿಗೆ ಅನನ್ಯ ಕೊಟ್ಟಿದ್ದ ಆ ಹಳೆಯ ಡೈರಿ ನೆನಪಾಯಿತು. ತಕ್ಷಣ ಬ್ಯಾಗ್ನಿಂದ ಅದನ್ನು ತೆಗೆದ. ಮೊದಲ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು. ರಾಹುಲ್, ನಿನ್ನ ಕನಸುಗಳು ನನಗೆ ತುಂಬಾ ಮುಖ್ಯ. ನೀನು ಯಶಸ್ವಿಯಾಗಬೇಕು ಎಂದು ನಾನು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವನು ಮುಂದಿನ ಪುಟ ತಿರುಗಿಸಿದ. ಒಂದು ದಿನ ನನ್ನ ಪ್ರೀತಿಯನ್ನು ನೀನು ಅರ್ಥಮಾಡಿಕೊಳ್ಳುವೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿನ್ನ ಸಂತೋಷವೇ ನನ್ನ ಸಂತೋಷ. ಪ್ರತಿ ಪುಟದಲ್ಲೂ ಅವಳ ಪ್ರೀತಿ ತುಂಬಿಕೊಂಡಿತ್ತು. ಅವನು ನಗಿದ ದಿನಗಳ ಬಗ್ಗೆ, ಅವನು ದುಃಖಪಟ್ಟ ದಿನಗಳ ಬಗ್ಗೆ, ಅವನ ಯಶಸ್ಸಿಗಾಗಿ ಮಾಡಿದ ಪ್ರಾರ್ಥನೆಗಳ ಬಗ್ಗೆ ಬರೆಯಲಾಗಿತ್ತು. ಕೊನೆಯ ಪುಟಕ್ಕೆ ಬಂದಾಗ ಅವನ ಕೈಗಳು ನಡುಗುತ್ತಿದ್ದವು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು. ಒಂದು ವೇಳೆ ನಾನು ನಿನ್ನ ಜೀವನದಲ್ಲಿ ಇರದ ದಿನ ಬಂದರೂ ನೀನು ನಗುತ್ತಾ ಬದುಕಬೇಕು. ಏಕೆಂದರೆ ನಿನ್ನ ನಗುವೇ ನನಗೆ ಇಷ್ಟವಾದದ್ದು. ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತೇನೆ. ಅದನ್ನು ಓದಿದ ರಾಹುಲ್ ಕಣ್ಣೀರನ್ನು ತಡೆಯಲಾರದೆ ಅತ್ತ. ಅವನಿಗೆ ಆಗ ಅರ್ಥವಾಯಿತು. ತನ್ನನ್ನು ನಿಜವಾಗಿಯೂ ಪ್ರೀತಿಸಿದ ವ್ಯಕ್ತಿಯನ್ನು ತಾನೇ ಕಳೆದುಕೊಂಡಿದ್ದಾನೆ ಎಂದು. ಮುಂದಿನ ದಿನ ಅವನು ಅನನ್ಯಾಳ ಸಮಾಧಿಯ ಬಳಿ ಹೋದ. ಒಂದು ಗುಲಾಬಿ ಹೂವನ್ನು ಇಟ್ಟು ನಿಧಾನವಾಗಿ ಹೇಳಿದ. ಅನನ್ಯ, ನಿನ್ನ ಪ್ರೀತಿ ನನಗೆ ತುಂಬಾ ತಡವಾಗಿ ಅರ್ಥವಾಯಿತು. ನೀನು ಇಲ್ಲದ ನಂತರ ನಿನ್ನ ಬೆಲೆ ಗೊತ್ತಾಯಿತು. ತಣ್ಣನೆಯ ಗಾಳಿ ಬೀಸಿತು. ಆ ಕ್ಷಣದಲ್ಲಿ ಅನನ್ಯಾಳ ನಗು ತನ್ನ ಸುತ್ತಲೂ ಇರುವಂತೆ ಅವನಿಗೆ ಅನಿಸಿತು. ಆ ದಿನದಿಂದ ರಾಹುಲ್ ಜೀವನದಲ್ಲಿ ಎಷ್ಟೇ ಯಶಸ್ಸು ಗಳಿಸಿದರೂ ಅವನ ಹೃದಯದ ಒಂದು ಮೂಲೆಯಲ್ಲಿ ಅನನ್ಯಾಳ ನೆನಪು ಶಾಶ್ವತವಾಗಿ ಉಳಿಯಿತು. ಕೆಲವೊಮ್ಮೆ ನಮ್ಮನ್ನು ನಿಜವಾಗಿ ಪ್ರೀತಿಸುವವರ ಬೆಲೆ ಅವರು ದೂರವಾದ ನಂತರವೇ ಅರ್ಥವಾಗುತ್ತದೆ.